ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾವು ತುಮಕೂರಿಂದ ಬಂದಿದ್ದೀವಿ. ನಿಮ್ಮ ಕಾನ್ಸೆಪ್ಟ್ಗಳು ಫುಡ್ ಗಾಡಿ ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ. ಬಟ್ ನಾನು 4 ದಿನದಿಂದ ನಿಮ್ಮ ಗಾಡಿಗಳನ್ನ ನೋಡಿ ಬಹಳ ಖುಷಿ ಪಡ್ತಿದ್ದೆ. ಆದ್ರೆ ಮೈಸೂರು ನೋಡಿಲ್ಲ, ಅದು ತುಮಕೂರಲ್ಲಿ ಇದ್ದಿರೋದು ನಾವು. ಬೇರೆ ಎಲ್ಲ ಜಿಲ್ಲೆ ನೋಡಿದ್ರೆ ಮೈಸೂರು ನೋಡಿರಲ್ಲ. ಬಟ್ ಈ ಗಾಡಿ ಎಲ್ಲಿ ಸಿಗ್ತವೆ ಅನ್ಕೊಂಡು ಸುಮಾರು 6 ದಿನದಿಂದ ನಿಮ್ಮ ಇದನ್ನೇ ಸ್ಟಡಿ ಮಾಡಿ ನನ್ನ ಮಗನಿಗೆ ತೋರಿಸ್ತೆ. ಇದು ಎಲ್ಲಿ ಬರ್ತೈತೆ ನೋಡಿ ಅಡ್ರೆಸ್ ನಾವು. ಅಪ್ಪ ಇದು ಮೈಸೂರು ಬರ್ತೈತೆ, ಮೈಸೂರಲ್ಲಿ ಸರ್ಕಲ್ ಗೊತ್ತಿಲ್ಲ, ಬಟ್ ಮೈಸೂರು ಬರುತ್ತೆ, ಲೊಕೇಶನ್ ತೋರಿಸ್ತಾ ಇಲ್ಲ. ದೇವೇಗೌಡ ಸರ್ಕಲ್. ಆಮೇಲೆ ನೋಡ್ತಾ ನಿಮ್ರಲ್ಲಿ ಸಂಚಾರಿ ಯೂಟ್ಯೂಬರ್ ಇರ್ತಾವ, ಅವರು ಲೊಕೇಶನ್ ಎಲ್ಲ ಹಾಕಿರು. ಇಲ್ಲಿ ಬರ್ತೈತಾ, ಸರಿ ಇರ್ಲಿ ಬಿಡು ಅಂದ್ಕೊಂಡು ನನಗೆ ಬಹಳ ಖುಷಿ ಆಗೋದು. ಆತ್ರ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇರೋದು? ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ. ಒಳ್ಳೆ ಹೋಟ್ಲಲ್ಲಿ, ಸ್ಟಾರ್ ಹೋಟ್ಲಲ್ಲಿ ಕುಕಿಂಗ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಸ್ಟಾರ್ ಹೋಟೆಲ್ ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು ಸುಮಾರು ಒಂದು 20-30 ವರ್ಷ ಒಂದೇ ಹೋಟ್ಲಲ್ಲೇ ಮಾಡಿದೆ. ಹೊಸದಾಗಿ ನೀವು ಶುರು ಮಾಡ್ಬೇಕಂತ ನಾನೊಂದು ಈ ತರ ಮಾಡ್ಬೇಕು ಅಂತ ಆಸೆ ತುಂಬಾ ವರ್ಷ. ಖಂಡಿತವಾಗ್ಲೂ ಮನುಷ್ಯ ನಾವು ಹೇಳೋದಂದ್ರೆ ಕನ್ಸ್ ಕಟ್ಟಬೇಕು. ಅದನ್ನೇ ಲಕ್ಷಾಂತರ ಜನ ಕನ್ಸ್ ಕಟ್ತಾರೆ, ಅದ್ರಲ್ಲಿ ಮಾಡಿ ಎಕ್ಸಿಕ್ಯೂಟ್ ಮಾಡೋರು ತುಂಬಾ ಕಡಿಮೆ ನಿಮ್ಮಂತವ್ರು. ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದ್ದೆ, ಲುಕ್ ಅಲ್ಲಿ. ಹೌದು. ಆಮೇಲೆ ಎಲ್ಲಾದ್ರಲ್ಲಿ ರೇಟ್ ಆಗ್ಲಿ, ಕ್ವಾಲಿಟಿ ಆಗ್ಲಿ, ಮತ್ತೆ ಜೆನ್ಯೂನಿಟಿ ಇದೆ ನಮ್ಮಲ್ಲಿ. ಜೆನ್ಯೂನಿಟಿ ಇದೆ ನಮ್ಮಲ್ಲಿ. ಖಂಡಿತ ನಾನು ಬಹಳ ಅಬ್ಸರ್ವ್ ಮಾಡಿದೆ. ಪರವಾಗಿಲ್ಲ, ಇವಾಗ ಹತ್ರ ಹೋಗಿ ಬರ್ಬೋದಲ್ಲ ನಾನು. ಖಂಡಿತವಾಗ್ಲೂ ನೀವು ರೈಟ್ ಪ್ಲೇಸ್ಗೆ ಬಂದಿದ್ದೀರಾ. ಮತ್ತೆ ನನ್ಗೆ ಖುಷಿ ಏನಂದ್ರೆ ನೀವು ಕನ್ಸ್ಕೊಂಡಿದ್ದೀರಲ್ಲ, ನಾವು ಮುಂದೆ ಬಂದಿರೋದು ನಾವು ಕನ್ಸ್ಕೊಂಡಿರೋರ್ ಜೊತೆ ಕೊಲಾಬ್ರೇಟ್ ಆಗಿ ವರ್ಕ್ ಮಾಡಿ ನಿಮ್ ಕನ್ಸನ್ನ ನಾವು ನೆನ್ಸಕ್ ತಗೊಬರ್ತಾ ಇರೋದು ಕಸ್ಟಮರ್ಸ್. ಸೊ ಇದೇ ನಮ್ಮ ಆಸೆ, ನಮ್ಮ ಗುರಿ. ನ್ಯೂ ಲುಕ್ ಕಂಪನಿಯವರು ಬನ್ನಿ, ಇವತ್ತು ನಿಮ್ಗೆ ಒಂದ್ ಸ್ವಲ್ಪ ಡಿಸೈನ್ಸ್. ಸೊ ವೆಜ್ ಕಾನ್ಸೆಪ್ಟ್ ನಲ್ಲಿ ತೋರಿಸ್ಲಿ, ನಾನ್ ವೆಜ್ ಕಾನ್ಸೆಪ್ಟ್ ನಲ್ಲಿ ತೋರಿಸ್ಲಿ ಸರ್? ವೆಜ್ ನಲ್ಲಿ ತೋರಿಸ್ಲಾ? ರಿನೋವೇಟ್ ಆಗ್ತೈತೆ ಆಫೀಸು. ಸೊ ನಮ್ದು ಸಿಲ್ವರ್ ಜೂಬ್ಲಿ ಆಗಿದೆ, ಆಲ್ಮೋಸ್ಟ್ ಇವಾಗ ಮಾಡ್ಬೇಕು ಈ ವರ್ಷ. ಸೊ 25 ಇಯರ್ಸ್ ಕಂಪ್ಲೀಟ್ ಆಗಿದೀವಿ ನಾವು. ಸೊ 25 ಇಯರ್ಸ್ ಮಾಡೋದು ದೊಡ್ಡದಕ್ಕಿಂತ ಒಂದು ಲೆವೆಲ್ಗೆ ನಿಮ್ಮಂತ ಕಸ್ಟಮರ್ ನಮ್ಗೆ ಬೆಳೆಸಿದಾರ. 25 ವರ್ಷ. ಬನ್ನಿ ಸರ್, ಬನ್ನಿ ಸರ್, ಖಂಡಿತ. ಬನ್ನಿ ಸರ್, ಒಂದು ಕಾನ್ಸೆಪ್ಟ್ ನಲ್ಲಿ ತೋರಿಸ್ತೀನಿ ನಾನು. ಇದು ಟ್ವಿನ್ ಸಿಲಿಂಡರ್ ಕಾನ್ಸೆಪ್ಟ್ ನಲ್ಲಿ ನಮ್ಗೆ ತುಂಬಾ ಓಡ್ತಾ ಇರೋದ್ ಗಾಡಿ ಇದು. ಯಾಕಂದ್ರೆ ಡಬಲ್ ಸಿಲಿಂಡರ್, ಒಂದ್ ಸಿಲಿಂಡರ್ಗೂ ಇಟ್ಕೋಬಹುದು, ಇಲ್ಲ ಸ್ಟೋರೇಜ್ ಆಫ್ ನಿಮ್ ವೆಜಿಟೇಬಲ್ಸ್ ಆದ್ರೂ ಇಡ್ಬೋದು, ಸಿಲಿಂಡರ್ ಆದ್ರೂ ಇಡ್ಬೋದು. ಮತ್ತೆ ಸ್ಟೋರೇಜ್ ಪ್ಲೇಸ್ ಕೆಳಗಡೆನೂ ಕೊಟ್ಟಿದೀವಿ. ಒಂದ್ ದೋಸಾ ತವ. ಇದು ದೋಸಾ ತವ ನೀವು ಶೆಫ್ ಆಗಿರೋದ್ರಿಂದ ಇನ್ನು ದಪ್ಪ ಗೇಜ್ ಕೇಳ್ತೀರಾ. ನಮ್ಗೆ ಇರೋದು ಇದು 8 ಗೇಜ್. ನಿಮ್ಗೆ 12 ಗೇಜ್ ಬೇಕಾ, 16 ಗೇಜ್ ಬೇಕಾ, ಇದು ನಾವು ಕೊಡ್ತೀವಿ. ಸೊ ಇದು ಚೈನೀಸ್ ಬರ್ನಲ್ ಬೇಕಾಗುತ್ತಾ ನಿಮ್ಗೆ? ನಾರ್ಮಲ್ ಬರ್ನಲ್, ಇಂಡಿಯನ್ ಬರ್ನಲ್ ಬೇಕು? 2 ಬೇಕು. ಇನ್ನೊಂದು ನಿಮ್ಗೆ ಇಡ್ಲಿಗೆ ಅಂದ್ರೆ ಎಕ್ಸ್ಟ್ರಾ ಒಂದ್ ಕೊಟ್ರೆ 3 ಆಗುತ್ತೆ. ಬೇಕಾದ್ರೆ 3 ಬರ್ನಲ್. ಇದು ಫ್ರೈಯರ್ ತೆಗಿಯೋಣ ಬೇಕಾದ್ರೆ, ಡೀಪ್ ಫ್ರೈಯರ್ ಇಲ್ಲ. ಇಲ್ಲಿ ನಾವು ಒಂದ್ರಲ್ಲಿ ಎಣ್ಣೆ ಇಟ್ಕೊಂಡಿರ್ತೀವಿ ಇಷ್ಟೇ. ಒಂದ್ರಲ್ಲಿ ಇನ್ನೊಂದು ಮಾಡಕ್ಕೆ ಒಂದ್ ಇಡ್ಲಿಗೆ 3 ಬೇಕು. ಅದೇ ಹೇಳಿದ್ದು. ಇದು ತೆಗಿತೀವಿ, 3 ಕೊಡ್ಬೋದು. ಸೊ ಇದು ವರ್ಕಿಂಗ್ ಟೇಬಲ್ ಒಂದು ವಾಶ್ ಬೇಸಿನ್ ಒಂದು ಹಾಟ್ ಬಾಕ್ಸ್ ಬೇಕು ಅಂದ್ರೆ ಹಾಟ್ ಬಾಕ್ಸ್ ಕೊಡ್ತೀವಿ. ಇದು ಯಾಕಂದ್ರೆ ನೀವ್ ಏನ್ ರೈಸ್ ಐಟಮ್ ಎಲ್ಲ ಮಾಡಿರ್ತೀರಾ, ಇದು ಬಿಸಿ ಇರುತ್ತೆ. ಸೊ ಇದು ಬಿಸಿ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ಇದು ಮತ್ತೆ ನಿಮ್ ಸ್ಟಾರ್ ಹೋಟೆಲ್ ನಲ್ಲಿ ಇದೆಲ್ಲ ನೋಡಿರ್ತೀರ ನೀವು, ಬ್ಯಾಂಕ್ ಮೇರಿಗಳಿದ್ದು ಏನೇ ಬಿಸಿ ಮಾಡಿಟ್ಟಿದ್ರೆ ಹಿಂಗಿರುತ್ತೆ, ಸ್ಟೀಮರ್ ಇರುತ್ತೆ. ಹೌದು. ನಮ್ದ್ರಲ್ಲಿ ಅಲ್ಲಿ ಏನ್ ಕ್ವಾಲಿಟಿ ಮಾಡ್ಕೊಡೋ, ಅಲ್ಲಿ 8 ವರ್ಷ ಕ್ವಾಲಿಟಿ ಮೇಂಟೈನ್ ಚೆನ್ನಾಗಿ ಕ್ವಾಲಿಟಿ ಮಾಡ್ಬೇಕು. ಖಂಡಿತ. ಇದು ನೋಡಿ ಸರ್, ಒಂದು ಏನಿದೆ ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತಾನೆ ನಾವು ಮಾಡ್ಬೇಕು ವಿನಃ ಅದು ಕಡಿಮೆ ಏನು ಇರ್ಬೇಡ್ದು. ನಮ್ಮಲ್ಲಿ ಬಜೆಟ್ ಮೇಲೆ ನಾವು ಕುಕಿಂಗ್ ಮಾಡ್ತೀವಿ. ಖಂಡಿತ ಬಜೆಟ್ ಮೇಲೆ ಕುಕಿಂಗ್ ಮಾಡ್ತೀವಿ. ಕರೆಕ್ಟ್. ಕುಕಿಂಗ್ ಇಷ್ಟಿತ್ತು ಅಂತ ಅಷ್ಟು ಮಾಡ್ತೀವಿ ಅಷ್ಟೇ. ಹೈ ಲೆವೆಲ್ ಮಾಡೋಕೆ ಹೈ ಲೆವೆಲ್ ಮಾಡ್ತಾ ಹೈ ಲೆವೆಲ್ ಆಗ್ಬೇಕು ಒಟ್ಟಲ್ಲಿ. ಸೊ ಫ್ರೆಂಡ್ಸ್, ನೀವು 5 ಸ್ಟಾರ್ ಫುಡ್ ಏನ್ ಅಲ್ಲಿ ಬೆಲೆ ಕೊಡಬೇಕು, ತಿನ್ಬೇಕು, ಅದನ್ನ ನಿಮ್ಗೆ ನಿಮ್ಮ ಹತ್ರಕ್ಕೆ ತುಮಕೂರಿನಲ್ಲಿ ನಮ್ಮ ಫ್ರೆಂಡ್ ಸರ್, ತಮ್ಮ ಹೆಸರು ಸರ್? ಚಿಕ್ಕರಾಜ್ ಅವರು ತಗೋಬರ್ತಾವ್ರೆ. ಸೊ ತುಮಕೂರಿನಲ್ಲಿ ಇವ್ರ ಗಾಡಿ ಟ್ರಕ್ ಬರ್ತಾ ಇದೆ. ಇವ್ರದ ಒಂದು ಟೇಸ್ಟ್, 5 ಸ್ಟಾರ್ ಟೇಸ್ಟ್ ಅನ್ನ ನೀವು ಖಂಡಿತವಾಗ್ಲೂ ಸವಿಬಹುದು. ಅಂದ್ರೆ
ತುಮಕೂರಿನಲ್ಲಿ ಇವರು ಪ್ಲೇಸ್ ಫೈನಲ್ ಮಾಡ್ತಾರೆ, MG ರೋಡ್ ನಲ್ಲಿ ಬರ್ತಾ ಇದೆ, ಅಲ್ಲಿ ನೀವು ಖಂಡಿತವಾಗಿ ಕ್ಯಾಚ್ ಅಪ್ ಮಾಡ್ಬೋದು. ಪ್ಲಸ್ ಇವ್ರು ಇವತ್ತು ಬಂದಿರೋದು 100% ನಾನು ಆರ್ಡರ್ ಮಾಡಿ ಹೋಗ್ತೀನಿ. ಯಾಕಂದ್ರೆ ನಾನು ಒಂದು ಕನ್ಸಿಟ್ಕೊ ಬಂದಿರೋದು, ಒಂದು ಕೆಲಸ ಒಂದ್ ಕಡೆ ಮಾಡ್ತಾ ಇದ್ದೆ, ನಂದಾದ ಒಂದು ಓನ್ ಎಂಟರ್ಪ್ರಿನರ್ ಆಗ್ಬೇಕು ಅಂತ ಆಸೆ ಇಟ್ಕೊ ಬಂದಿದ್ದಾರೆ. ಬನ್ನಿ ಇವ್ರ ಕನಸನ್ನ ನಾವು ನೆನಪು ಮಾಡೋಣ ಇವತ್ತು. ಸರ್, ಇದು ಇನ್ನೂ ವೆಹಿಕಲ್ಸ್ ಇದೆ, ಇದೆಲ್ಲ ವೆಹಿಕಲ್ಸ್ ನೀವು ನೋಡಿ. ಇದೊಂದು ನೀವು ವೆಚ್ ಕಾನ್ಸೆಪ್ಟ್ ನಾನು ಮಾಡಿದೀವಿ, ಇನ್ನು ಡಬಲ್ ಮೂವಬಲ್ ರ್ಯಾಕ್ ಇದೆ, ಅದು ತೋರಿಸ್ತೀವಿ. ಇದರಲ್ಲಿ ನಿಮ್ಗೆ ಯಾವ ತರ ಬೇಕು ಆ ತರ ಒಂದು ನಿಮ್ ಕಾನ್ಸೆಪ್ಟ್ ನಲ್ಲಿ ಮಾಡೋಣ. ಬನ್ನಿ ಸರ್. ಸರ್, ಗಾಡಿಗಳು ಇನ್ನೂ ಸ್ಟಾಕ್ ಸಿಕ್ತು, ಡೆಲಿವರೀಸ್ ಆಗ್ತಾ ಇದೆ. ಅದರಿಂದ ಬ್ಯಾಟ್ರಿನಲ್ಲಿ ಇಡಿಸ್ಬೇಕು, ಬ್ಯಾಟ್ರಿ ಚಾರ್ಜಿಂಗ್. ಸೊ ಇನ್ನೊಂದು ಆಪ್ಷನ್ ನಲ್ಲಿ ನಿಮ್ಗೆ ಆಲ್ರೆಡಿ ಈ ವೆಹಿಕಲ್ ಲೈಟ್ ಆನ್ ಮಾಡಿಸಿದೀನಿ ಇವಾಗ. ಸೊ ನೋಡಿ, ಸ್ಟ್ರಿಪ್ ಲೈಟ್ ಇದು ಬಂದ್ಬಿಟ್ಟು ಮಶ್ರೂಮ್ ವೆಜ್ ಕಾನ್ಸೆಪ್ಟ್ ನಲ್ಲಿ ಮಶ್ರೂಮ್ ಬಿರಿಯಾನಿ. ನೀವು ಬಿರಿಯಾನಿ ಅಂತ ಹೇಳಿದ್ರಲ್ಲ, ವೆಜ್ ನಲ್ಲೇ ಮಾಡಿರೋದು ಇದು ಪೂರಾ. ಇದಕ್ಕೆ ಮೂವಬಲ್ ರ್ಯಾಕ್ ಡಬಲ್ ಇರುತ್ತೆ, ಜಾಗ ಜಾಸ್ತಿ ಸಿಗುತ್ತೆ. ಅದು ಸಿಂಗಲ್ ಮೂವಬಲ್ ರ್ಯಾಕ್. ನಿಮ್ಗೆ ಐಡಿಯಾಸ್ ತೋರಿಸ್ತಾ ಇದೀನಿ ಯಾವ ತರ ಗಾಡಿ ಬೇಕು ಅಂತ. ಇದು ಎರಡೂ ಮೂವಬಲ್ ರ್ಯಾಕ್. ಒಳಗಡೆ ತಗೋವಾಗ ಇದು ಲಾಕಿಂಗ್ ಆಗ್ಬಿಡ್ತದೆ ಒಳಗಡೆ ತಗೊಂಡು. ಸೊ ತುಂಬಾ ಎರಡೂ ಔಟ್ಸೈಡ್ ಮಾಡಿದ್ರೆ ಸ್ಪೇಸ್. ಒಂದೆರಡು ಹುಡುಗರು ಇಟ್ಕೊಂಡು ನೀವು ಬಿಸ್ನೆಸ್ ದೊಡ್ಡದಾಗ ಒಂದು ಹೋಟೆಲ್ ಇದೇ, ಒಂದು ಸಿಂಗಲ್ ನಿಮ್ಗೆ 5 ಸ್ಟಾರ್ ಮಾಡ್ಬೋದು. ಇದೊಂದು 5 ಸ್ಟಾರ್ ಹೋಟೆಲ್. ಇದು ನಿಮ್ಗೆ ಇದೊಂದು 5 ಸ್ಟಾರ್ ಹೋಟೆಲ್. ಒಂದೆರಡು ಜನ ಇಟ್ಕೊಂಡು ನಿಮ್ಮ ಒಂದು ಟೇಸ್ಟ್, ನೀವು ಕಂಪ್ನಿನಲ್ಲಿ ಒಂದು 5 ಸ್ಟಾರ್ ನಲ್ಲಿ ಕೆಲಸ ಮಾಡಿರೋದು, ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ. ಯಾಕಂದ್ರೆ 5 ಸ್ಟಾರ್ ಬೆಲೆಗೂ ಈ ಬೆಲೆಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ಟೇಸ್ಟ್ ಕಡಿಮೆಗೂ ಸಿಗುತ್ತೆ, ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ವಿತ್ ಲೆಸ್ ಕಾಸ್ಟ್ ಕಟಿಂಗ್ ನಲ್ಲಿ ಸಿಗ್ಬೇಕು ಅಂದ್ರೆ ನೀವು ಚಿಕ್ಕಸ್ವಾಮಿ ಅವರ ಇದತ್ರ ಹೋಗ್ಬೇಕಾಗುತ್ತೆ ತುಮಕೂರಿನಲ್ಲಿ. ಸೊ ಇದೊಂದು ನೋಡಿ ಸರ್, ಮೂವಬಲ್ ಇದ್ರಲ್ಲಿ ನಿಮ್ಗೆ 2 ಬರ್ನಲ್ಸ್ ತರ ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಇಡ್ಲಿ ಮತ್ತೆ ನಿಮ್ಗೆ ದೋಸೆ ತವ ಒಂದು ಕೊಡ್ಬೋದು. ನೆನ್ನೆ ಕೊಟ್ಟಿದೀವಿ ಡೆಲಿವರಿ ಆ ತರನು. ಇಲ್ಲಿ ಇಡ್ಲಿದು ಒಂದು, ದೋಸೆ ತವಾದು ಆ ತರ ಒಂದು ಕಾನ್ಸೆಪ್ಟ್ ಕೊಡ್ಬೋದು. ಮತ್ತೆ ಈ ಕಡೆ ಒಂದು ಹಾಟ್ ಬಾಕ್ಸ್ ಕೊಡ್ಬೋದು. ಇಲ್ಲಿ ಇನ್ನೂ ನೀವು ಏನ್ ಹೇಳ್ತಾ ಇದ್ದೀರಾ, ಲೈಕ್ ಫ್ರೈ ಮಾಡಕ್ಕೆ ಒಂದು ವಾಶ್ ಬೇಸಿನ್, ಇನ್ನೂ 2 ಬರ್ನಲ್. ಇಲ್ಲಿ 2 ಬರ್ನಲ್ಲು, ಇಲ್ಲೊಂದು ಬರ್ನಲ್ಲು, ಇಲ್ಲಿ ದೋಸೆ ತವ. ಈ ತರ ಕಾನ್ಸೆಪ್ಟ್ ನಲ್ಲಿ ಒಂದ್ ಕೆಲಸ ಮಾಡೋದು ಬೆಟರ್. ಒಂದ್ ದೊಡ್ಡ ದೋಸೆ ತವ, ಇಲ್ಲಿ 2-3 ಬರ್ನಲ್ ಹಿಂಗ್ ಕೊಟ್ಬಿಟ್ಟು ಒಟ್ಟಿಗೆ ಕೊಟ್ಬಿಟ್ರೆ ಬೇಕಾದಷ್ಟು ಮಾಡ್ಕೊಡೋಣ ಖಂಡಿತ ಅಂತ. ಸೊ ನೀವು ಯಾವ ತರ ಕನ್ಸು ಕಂಡಿದ್ದೀರಾ ಆ ತರ ಮಾಡೋಣ. ಹಾ ಮಾಡಿ ಸರ್. ತುಂಬಾ ಒಂದು ವ್ಯಾಲ್ಯೂಬಲ್ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ಕೊ ಬಂದಿದ್ದೀರಾ, ಈ ಕಡಿಮೆ ರೇಂಜ್ ನಲ್ಲಿ ಮಾಡ್ಬೇಕು ಅಂತ, ಆ ರೇಂಜ್ ನಲ್ಲಿ ನಾವು ಮಾಡ್ಕೊಡೋಣ. ಸೊ ಇದೆಲ್ಲ ಇನ್ನೂ ವೆಹಿಕಲ್ಸ್ ನೀವು ನೋಡಿದೀರಾ. ಸೊ ಈ ಕಾನ್ಸೆಪ್ಟ್ ನಲ್ಲಿ ಇದು ಇನ್ಸೈಡ್ ಕಾನ್ಸೆಪ್ಟ್ ತೋರಿಸಿದೀನಿ. ಸೊ ನಿಮ್ಮ ಒಂದು ರೇಂಜ್ ನಲ್ಲಿ ನಮ್ ಬೇರೆ ವೆಹಿಕಲ್ಸ್ ತೋರಿಸ್ಕೊಡೋಣ. ಈ ಕಾನ್ಸೆಪ್ಟ್ ಚೆನ್ನಾಗಿರೋದು. ನೋಡಿ, ಇದು ಹಾಟ್ ಬಾಕ್ಸು ಐತೆ, ಚಟ್ನಿ ಗಿಟ್ನಿಗೆ ವಿತೌಟ್ ಹಾಟ್ ಬಾಕ್ಸು ಐತೆ ನೀವ್ ಇಟ್ಕೊಳಕ್ಕೆ. ಸೊ ದೊಡ್ಡದು ಸಾಂಬಾರು ಇದಕ್ಕೆಲ್ಲ ದೊಡ್ಡ ಪಾತ್ರೆಗಳು ಐತೆ. ಪ್ಲೇಟು ಗಿಟ್ಟು ಇಟ್ಕೊಳಕ್ಕೆ ಅದೇನ್ ಮಾಡ್ಕೊಡ್ಬೇಕು ಅದು ಮಾಡ್ಕೊಡೋಣ. ಹಾ, ಹಂಗೆ ಬೇಕಾದ್ರೆ ನಿಮ್ಗೆ ಅದಕ್ಕೆ ಸುತ್ತ ಏನಾದ್ರು ಕಟ್ಟಿ ಫೆನ್ಸಿಂಗ್ ತರ ಏನಾದ್ರು ಇಟ್ಕೋಬೇಕು ಅನ್ನೋದನ್ನು ಕೊಟ್ಕೊಡೋಣ. ಇದು ಹೆವಿ ಬರುತ್ತೆ ಇದು. ಮತ್ತೆ ಜಾಗ ಒಂದೇನೋ ದೊಡ್ಡ ಅಂಗಡಿ ಇಟ್ಟಂಗ ಆಗತ್ತೆ ಇದು ನಿಮ್ಗೆ, ದೊಡ್ಡ 5 ಸ್ಟಾರ್ ಹೋಟೆಲ್. ಚಿಕ್ಕದೊಂದು ಸ್ಟ್ಯಾಂಡ್ ಮಾಡ್ತಾರೆ. ಹಾ, ಕಟಿಂಗ್ ಸ್ಟ್ಯಾಂಡ್ ಕಟಿಂಗ್ ನಲ್ಲಿ ಒಳಗಡೆ ಕಟಿಂಗ್ ಸ್ಟ್ಯಾಂಡ್ ಮಾಡ್ತಾರೆ ಸರ್. ಇದು ಸರ್ ಇಲ್ಲೇ ನಿಮ್ಗೆ ಸ್ಟ್ಯಾಂಡ್ ಬರುತ್ತೆ, ನಿಮ್ಗೆಲ್ಲ ಮಾಡ್ಕೊಡ್ತೀವಿ. ಅದು ನೀವು ಎಲ್ಲಿ ಬೇಕು ಅಂದ್ರೆ ಮಾಡಾದ್ಮೇಲೆ ಇಲ್ಲಿ ತಳ್ಕೊಡ್ಬೋದು, ಇಲ್ಲೇ ಮಾಡ್ಕೋಬಹುದು. ಇಲ್ಲೇನಿದೆ ಇದ್ರ ಮೇಲೆನೆ ಇದು ಫೋಲ್ಡಬಲ್ ಕೊಡ್ತೀವಿ ಸ್ಟೀಲ್ದು, ಇಲ್ಲೇ ಕಟಿಂಗ್ ಮಾಡಿ ಕೆಲಸ ಮಾಡ್ಕೊಡು. ಸೊ ಬನ್ನಿ ಕಸ್ಟಮರ್ಸ್, ನೀವು ಸಹ ಈ ತರ ಒಂದು ಕನ್ಸನ್ನ ಕಂಡಿದ್ರೆ ಒಂದ್ಸತಿ ನೀವು ರೀಫರ್ಬಿಶ್ಮೆಂಟ್ ಕಂಪ್ನಿಗೆ ಬನ್ನಿ. ಕೆಲಸ ಮಾಡ್ಕೊಡ್ತಾರೆ. ಗಾಡಿಗಳು ನಂಬರ್ 1 ಕ್ವಾಲಿಟಿ ಇರುತ್ತೆ, ಯಾವ್ದ್ರಲ್ಲೇ ಮಾತಾಡಂಗಿಲ್ಲ. ನಾ ಪಕ್ಕೆ ಬರ್ತದೆ, ಅನುಭವಗಳೇ ನೋಡ್ಬೇಕಾಗ್ಬಿಟ್ಟು ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ಬಗ್ಗೆ 100% ಬಂದ ಕಾಂಪೇರ್ ಮಾಡ್ತು. ಯಾವತ್ತೂ ಮನುಷ್ಯ ಬಂದಾಗ ಅದು ನೋಡಿ 3-4 ತಿಂಗಳು ಮಾಡಿ ಕಸ್ಟಮರ್ ಕ್ವಾಲಿಟಿ ಹೆಂಗ್ ಮೇಂಟೈನ್ ಅಂತ ಕಸ್ಟಮರ್ಗಳು ನೋಡಿ ನಾನು ಬಂದ. ಆ ಕಸ್ಟಮರ್ಗಳು ಎಲ್ಲ ಹೇಳೋದು ಅದೇ, 2 ಲುಕ್ ಅಲ್ಲಿ 1 ಕ್ವಾಲಿಟಿ, ಆಮೇಲೆ
ಬಜೆಟ್ ಅಲ್ಲಿ ಪರವಾಗಿಲ್ಲ ಯಾವ ರೀತಿ ಬೇಕು ಆ ರೀತಿ ರೆಡಿ ಮಾಡ್ಕೊಡ್ತಾರೆ. ಆ ತರ ಫುಡ್ ಗಾಡಿ ಆ ತರ ಫುಡ್ ಗಾಡಿಗಳು ಆ ತರ ಫುಡ್ ಗಾಡಿಗೆ ನಿಂತ್ಕೊಂಡಿದ್ರ ಮೇಲೆ ನಿಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ. ಖಂಡಿತ ಬನ್ನಿ ನೋಡ್ರಿ, ಬಡವ್ರಿಗೂ ಹೆಲ್ಪ್ ಆಗುತ್ತೆ. ಮಾಡ್ಕೊಡ್ತಾರೆ ಸರ್. ಕಸ್ಟಮರ್ ಬಂದಿದ ತಕ್ಷಣ ನಾವು ಅವ್ರಿಗೆ ಹ್ಯಾಂಡಲ್ ಮಾಡಿ ಅವ್ರಿಗೆ ಅಟೆಂಡ್ ಮಾಡ್ತೀವಿ ಫ್ರೀ ಇದ್ದಾಗ. ಅದಕ್ಕೆ ಹಿಂಗ್ ಬಂದಾಗ ನಾವು ಫೋನ್ ಎತ್ತಲ್ಲ ಅಂತ ಕಂಪ್ಲೇಂಟ್ ಮಾಡ್ಬಿಡಿ. ಯಾಕಂದ್ರೆ ಕಸ್ಟಮರ್ಸ್ ನಾವು ಅಟೆಂಡ್ ದೂರದಿಂದ ಇವ್ರು ಬಂದವ್ರೆ, ಇವ್ರು ಬಿಟ್ಟು ನಾನು ಫೋನ್ ನಲ್ಲಿ ಮಾತಾಡಕ್ ಆಗಲ್ಲ. ಹೌದು, ವಿಸಿಟ್ ಹಾಕ್ಬಿಡಿ. ನಿಮ್ಗೆ ನೋಡ್ಬಿಟ್ಟು ನಿಮ್ ಮನಸ್ಸಲ್ಲಿ ಖಂಡಿತ ನಿಮ್ ಲೈಫ್ ಆದೇ ಆಗುತ್ತೆ. ಒಂದ್ಸಲಿ ಒಳಗಡೆ ಬಂದ್ರೆ ನಾನ್ ಫೋನ್ ಎತ್ತಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ ಇನ್ನೂ ನಂಬರ್ಸ್ ಕೊಟ್ಟಿದ್ದೀನಿ. ಆ 3 ನಂಬರ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿ. 1 ನಂಬರ್ ಆಗಿಲ್ಲ ಇನ್ನೊಂದು ನಂಬರ್ಗೆ ಅಲ್ಲ ಆಗಿಲ್ವಾ. ಸೊ 000 ನಂಬರ್ ಏನ್ ಹಾಕಿದೀವಿ ಆ ನಂಬರ್ ನೀವು ಆಟೋಮೇಶನ್ ಇದೆ. ನೀವು ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ನಿಮ್ ಲೊಕೇಶನ್ ಪ್ರತಿಯೊಂದು ಫೋಟೋಸ್ ಎಲ್ಲ ಶೇರ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಕನ್ಸ್ಕೊಂಡಿದ್ರೆ 6 ತಿಂಗಳಿಂದ ಇವ್ರು ನೋಡ್ಕೊ ಬರ್ತಾ ಇದ್ರು ವಿಡಿಯೋ. ಬಟ್ ಇವ್ರು ಅಲ್ಲಿ ವಿಡಿಯೋ ನೋಡ್ಕೊಂಡು ನಾನು ಸುಮ್ನೆ ಹಂಗೆ ಅವ್ರ ಕನ್ಸು ಇಟ್ಕೋತಾ ಇದ್ರೆ ಇವ್ರ ಕನ್ಸು ಬೇರೆಯವ್ರು ಮಾಡ್ತಾರೆ. ಸೊ ಅವ್ರು ಕಂಡಿರೋ ಕನ್ಸು ಅವರೇ ಮಾಡ್ಬೇಕು ಅಂದ್ರೆ ಒಂದ್ಸತಿ ಹೆಂಗ್ ಧೈರ್ಯ ಮಾಡಿ ಬಂದು ನೋಡ್ಬೇಕು ಅಂತ ಇದಾರ. ಅದು ಫಸ್ಟ್ ಸ್ಟೆಪ್. ನೀವು ಫಸ್ಟ್ ಸ್ಟೆಪ್ ಅನ್ನು ಮಾಡಿ. ಸೊ ಲಾಸ್ಟ್ ಸ್ಟೆಪ್ ನೀವೇ ಕಂಪ್ಲೀಟ್ ಮಾಡ್ತೀರಾ, ಅದಕ್ಕೆ ನಾವು ಕೋಆಪರೇಟ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.